ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರ ಯಾವಾಗ ಪ್ರಸ್ತಾಪ ಆದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗೊಂದಲ ಇದೆ. ಹಾಗೆ ಕೆಸರು ಚಾಟ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತ ನೋಡ್ತಾ ಇದ್ವಿ. ಅದಕ್ಕೆ ಮತ್ತೊಮ್ಮೆ ವೇದಿಕೆ ಆಗಿದೆ. ದುಬಾರಿ ಆಗ್ತಾ ಇದೆ ನಮ್ಮ ಮೆಟ್ರೋ ಪ್ರಯಾಣ. ಭಾರಿ ವಿರೋಧದ ನಡುವೆ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ದರ ಏರಿಸಿದ್ದು ಇಳಿಸಿದ್ದು ಯಾರು ಅನ್ನುವಂತ ಪ್ರಶ್ನೆನೇ ಈಗ ಕಾಡ್ತಾ ಇರುವಂಥದ್ದು. ದರ ಏರಿಕೆಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪನ ತೇಜಸ್ವಿ ಸೂರ್ಯ ಮಾಡಿದ್ರು. ಮತ್ತೊಂದು ಕಡೆ ಇದಕ್ಕೆ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ ಅಂತ ಧನ್ಯವಾದ ಹೇಳಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುವಂಥದ್ದು. ಯಾರು ಏರಿಕೆ ಮಾಡ್ಲಿಕ್ಕೆ ಹೊರಟಿದ್ದು, ಯಾರು ಬ್ರೇಕ್ ಅನ್ನ ಹಾಕ್ತಾ ಇರುವಂಥದ್ದು ಅಂತ. ಮೆಟ್ರೋ ಟಿಕೆಟ್ ರೇಟ್ ವಿಚಾರದಲ್ಲಿ ವಾಗ್ಯುದ್ಧ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪ. ಅವರ ಮೇಲೆ ಇವ್ರ ಮೇಲೆ ಅವರು ಆರೋಪವನ್ನೇ ಮಾಡ್ತಾ ಇದ್ದಾರೆ. ದೇಶದಲ್ಲೇ ದುಬಾರಿ ಆಗಿರುವಂಥದ್ದು ನಮ್ಮ ಮೆಟ್ರೋ. ಇವತ್ತೇನಾದರೂ ಟಿಕೆಟ್ ದರ ಜಾರಿ ಆಗಿದ್ದೇ ಆದಿದ್ರೆ ಇಡೀ ದೇಶದಲ್ಲೇ ಮೆಟ್ರೋ ಟಿಕೆಟ್ ದರ ಅತಿ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲೇ ಇರ್ತಾ ಇತ್ತು. ಎಲ್ಲೂ ಇಲ್ಲದ ರೇಟ್ ಬೆಂಗಳೂರಿನಲ್ಲಿ ಹಾಕ್ತಾ ಇದ್ದಾರೆ. ರಾಜಕೀಯ ಕೆಸರಾಚಾಟಕ್ಕೆ ವೇದಿಕೆ ಆಗಿರುವಂಥದ್ದು. ಪ್ರಯಾಣಿಕರು ಪರದಾಟವನ್ನ ಮಾಡುವಂಥ ಪರಿಸ್ಥಿತಿ ಇದೆ. ಹಾಗಾದ್ರೆ ಯಾರ್ಯಾರು ಏನೇನು ಮಾತನಾಡಿದ್ರು ಈ ವಿಚಾರದಲ್ಲಿ ನೋಡೋಣ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅವ್ರು ಮಾಡೋದು ಇದು ನೋಡಿ. ಅವರು ನಮ್ಮ ಹತ್ರ ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್. ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನು ನಾನು ನೋಡ್ತೀನಿ. ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ, ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನೇ ಮಾಡಿದ್ದಾರೆ ಅಂದರೆ ಎವರಿ ಇಯರ್ 5% ಜಾಸ್ತಿ ಮಾಡಬೇಕು ಅಂತ. ಈಗೇನಾಗಿದೆ, ಲಾಸ್ಟ್ ಇಯರೇ ಒಂದು 71% ರೇಸ್ ಆಗೋಗಿದೆ. ಸೊ ಡೆಫಿನೆಟ್ ಆಗಿ ಅದು ರೋಲ್ ಬ್ಯಾಕ್ ಆಗಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಏನಿಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಲೆಟರ್ ಬೈ ಫ್ಯಾಕ್ಸೋ ಅಥವಾ ಮೇಲೋ MRCL ಬೋರ್ಡ್ ಏನಿದೆ ಇದನ್ನ ಹೋಲ್ಡ್ ಮಾಡಿ ಅಂತ ಒಂದು ಲೆಟರ್ ಹೋದ್ರೆ 2 ನಿಮಿಷಕ್ಕೆ ಹೋಲ್ಡ್ ಆಗುತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತುವಳ್ಳಿ ಜಾಯ್ನ್ ಆಗಿದ್ರು. ಮಧು ಕಾರ್ಯಕ್ರಮ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ ಅಂತ ಪ್ರತಿಭಟನೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟು ಅದಾದ್ಮೇಲೆ ಏನೇನೆಲ್ಲ ಆಯಿತು ಅಂತ ನೋಡಿದ್ವಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ ಅಂತ ಧನ್ಯವಾದ ಕೂಡ ಹೇಳಿದ್ದಾರೆ. ಇಲ್ಲಿ ಜನರಿಗೂ ಕೂಡ ಸಹಜವಾಗಿರುವಂಥ ಕುತೂಹಲ ಅಂದರೆ ದರ ಏರಿಕೆ, ಇಳಿಕೆ, ಬ್ರೇಕು ಇದೆಲ್ಲದೂ ಯಾರ ನಿಯಂತ್ರಣದಲ್ಲಿದೆ ಅಂತ. ಮತ್ತು ಒಂದ್ ಕಡೆ ರಾಜಕೀಯ ಕೂಡ ನಡೀತಾ ಇದೆ. ದೊಡ್ಡ ಪೊಲಿಟಿಕಲ್ ಹೈಡ್ರಾಮಾ ಇದು ಪೃಥ್ವಿ. ಯಾಕಂದ್ರೆ ಇಬ್ರು ಕೂಡ ಅವರವರ ಅನುಕೂಲಕ್ಕೋಸ್ಕರನೇ ಮಾಡ್ಕೊಂಡಿರುವಂತ ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಇದು. ಈಗ BMRCL ಅಲ್ಲಿ ಚೇರ್ಮನ್ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತಾರೆ ಅಂತಿದ್ರು ಕೂಡ ಇಬ್ಬರಿಗೂ ಕೂಡ 5-5 ರೇಷಿಯೋದಲ್ಲಿ ಬಹುಮತ ಇದೆ. ಅದರಲ್ಲೂ ಕೂಡ ಚೇರ್ಮನ್ಗೆ ವೋಟಿಂಗ್ ಪವರ್ ಇಲ್ಲ ಅನ್ನುವಂಥದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳುವಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರು ಕೂಡ ಸೊ ಬಹುಮತ ಯಾವುದೇ ಒಂದು ಏನು ದರ ಏರಿಕೆಯನ್ನು ಹೋಲ್ಡ್ ಮಾಡುವಂಥದ್ದು ಇರ್ಬೋದು ಅಥವಾ ದರ ಏರಿಕೆಯನ್ನು ಪ್ರಪೋಸ್ ಮಾಡೋದು ಇರ್ಬೋದು, ಇದೆಲ್ಲದರಲ್ಲೂ ಕೂಡ ರಾಜ್ಯ ಸರ್ಕಾರದ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಅಲ್ಲಿನ ರೇಷಿಯೋ ಆಧಾರದಲ್ಲಿ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಅವರು ಹೇಗೆ ಕೌಂಟ್ ಮಾಡ್ತಾರೆ, ಈಗ ಏರಿಕೆ ಮಾಡುವಂಥ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟ್ಗಿಲ್ಲ ಅಂದರೆ ತಡೆಯುವಂಥ ಅಧಿಕಾರ ಹೆಂಗೆ ಬಂತು ಅನ್ನುವಂಥ ಪ್ರಶ್ನೆನ ಅವ್ರು ಎತ್ತುತ್ತಾರೆ. ಸೊ ಅದು ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಬಾಡಿ, ಅವರೇ ಅದು ಫೇರ್ ಹೈಕನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರ ಮೇಲೆ ಇವ್ರ ಮೇಲೆ ಅವರು ಆಗ್ತಾ ಇದ್ದಾರೆ. ಅದು ಇಬ್ಬರಿಗೂ ಕೂಡ ಭಾಗಶಃ ಸತ್ಯವಾದಂಥ ಅನುಕೂಲಕರ ಏನು ಎಕ್ಸ್ಕ್ಯೂಸಸ್ ಇಲ್ಲಿ ಕಾಣಿಸ್ತಾ ಇದೆ. ಈಗ ಈ ಏನಾದರೂ ಸಕ್ಸಸ್ ಅಂತ ಬಂದಂಥ ಸಂದರ್ಭದಲ್ಲಿ ಒಕ್ಕೂಟ, ಇಲ್ಲ ಅಂದರೆ ತಿಕ್ಕಾಟ. ಸೊ ಇದು ಇವಾಗ ಜನರ ಕಣ್ಣಿಗೆ ಮಣ್ಣೆರಚುವಂಥ ಒಂದು ಪ್ರಯತ್ನ. ಮೊದಲೇ ಲೋಕಲ್ ಬಾಡಿ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಸೊ ಇದು ಒಂದು ರಾಜಕೀಯ ಇಶ್ಯೂ ಆಗ್ಬೋದು. ಸೊ ಒಂದು 6-7 ತಿಂಗಳಿಂದ ಇವರು ಫೇರ್ ಫಿಕ್ಸೇಷನ್ ಕಮಿಟಿ ಏನು ಇದು ಮಾಡ್ತಾರೆ, ಫೇರ್ ಆಗಬೇಕು, ಹೈಕ್ ಆಗಬೇಕು ಅಂತ. ಈಗಾಗಲೇ 71% ಈಗಾಗಲೇ ಅದ್ರ ಬಗ್ಗೆನೇ ಮಾತನಾಡ್ತಾ ಇರುವಂಥದ್ದು, ಗಲಾಟೆ ಆಗ್ತಾ ಇರುವಂಥದ್ದು. ಈಗಾಗಲೇ ಹೈಕ್ ಆಗಿದೆ. ಮತ್ತು 2ನೇ ಸಲ ಪ್ರಪೋಸಲ್ ಕೊಟ್ಟಿದ್ದಾರೆ. ಸೊ 7 ತಿಂಗಳಿಂದ, ಕಳೆದ 6-7 ತಿಂಗಳಿಂದ ಇವರು ಎಲ್ಲ ಒಂದು ದಾಖಲಾತಿಗಳನ್ನು ಬಚ್ಚಿಟ್ಟು ಮುಚ್ಚಿಟ್ಟು, ಅಂದರೆ ನಾವು ಪ್ರಪೋಸಲನ್ನು ಕೊಟ್ಟಿದ್ದೀವಿ, ಡಿಮ್ಯಾಂಡ್ ಇದೆ ಅನ್ನೋಂಥದ್ದನ್ನು ಮುಚ್ಚಿಟ್ಟು ಈಗ ಹೈಕ್ ಆದಮೇಲೆ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ರಾಜಕೀಯ ಆರೋಪವನ್ನು BJP ಅವರು ಮಾಡ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಹೌದಾ ಇವರು ಪ್ರಪೋಸಲ್ ಕೊಟ್ಟಿದ್ರ ಅನ್ನುವಂಥದ್ದು ಓಕೆ, ಏನು ಏರಿಕೆಯನ್ನು ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಏನು ಅಪಾಯಿಂಟೆಡ್ ಸ್ಟ್ಯಾಚ್ಯೂಟರಿ ಬಾಡಿ ಆದರೂ ನೀವು ಪ್ರಪೋಸಲ್ ಕೊಟ್ಟಿದ್ರಾ ಅನ್ನುವಂಥದ್ದು ಜನರ ಮುಂದೆ ಇಡಬೇಕಾಗತ್ತಲ್ಲ. ಆ ಪ್ರಶ್ನೆಗೆ ಇವ್ರ ಹತ್ರನೂ ಉತ್ತರ ಇಲ್ಲ. ಹೌದು, ಅವರು ಏರಿಕೆ ಮಾಡುವಂಥ ಅಧಿಕಾರ ವ್ಯಾಪ್ತಿ ಅವ್ರ ಹತ್ರ ಇದೆ, ಯಾಕಂದರೆ ಚೇರ್ಮನಲ್ಲಿ ಅವರು ಅಪಾಯಿಂಟ್ ಮಾಡಿರ್ತಾರೆ. ಅಂದರೆ ಪ್ರಪೋಸಲ್ನಿಂದ ಬಂತು, ಬರದೇ ಅವ್ರು ಮಾಡಿದರೆ
ಅಷ್ಟು ಸುಲಭವಾಗಿ ಬಿಡ್ತಿದ್ರ ಸಿದ್ದರಾಮಯ್ಯ ಅವರು ಭೂಮಿ ಮತ್ತು ಏನು ನೆಲ ಎರಡು ಭೂಮಿ ಮತ್ತು ಆಕಾಶ ಒಂದಾಗೋ ಥರ ದೊಡ್ಡ ಹುಯಿಲ್ ಹಬ್ಬಿಸ್ತಾ ಇದ್ರು, ಇಲ್ಲೂ ಕೂಡ ಇದು ಮಾಡ್ತಾ ಇದ್ರು. ಅದು ಈಗ ಸ್ಮೂತಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋದು ಅಂತ. ಈಗ ಇವರಿಗೆ ಈಗ ತಾತ್ಕಾಲಿಕವಾಗಿ ನಾವೇನು ಬ್ರೇಕ್ ಹಾಕಿದ್ವಿ ಅಥವಾ ಹಾಕ್ಸಿದೀವಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅಂತ ಏನು ಕ್ಲೇಮ್ ಮಾಡ್ಕೋತಾ ಇದ್ದಾರಲ್ಲ, ಇವರಿಗೆ ಇದು ನಿಜ ಆದರೆ ಯಾಕೆ ಈ ಬಾಡಿನ ಡಿಸ್ಪೋಸ್ ಮಾಡ್ಬೋದು ಅಥವಾ ಹೊಸ್ದಾಗಿ ಇವ್ರು ಕೇಳ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ ಹೊಸ್ದಾಗಿ FFCನ ನೀವು ಕಾನ್ಸ್ಟಿಟ್ಯೂಟ್ ಮಾಡಿ ಆವಾಗ ಅದರಲ್ಲಿ ನೀವು ಪ್ರಪೋಸಲ್ ಮತ್ತೊಂದು ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟಾಗಿ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನಾದರೂ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾಂಡ್ ಮಾಡುತ್ತಾ ಅದ್ರ ಬಗ್ಗೆ ಉತ್ತರ ಇಲ್ಲ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಈಗ ಕಾಂಗ್ರೆಸ್ ಅವರು ಕೇಳ್ತಾ ಇರುವಂಥ ಏರಿಕೆ ಮಾಡುವಂತಹ ಅಧಿಕಾರ ಇಲ್ಲ ಅಂತಂದರೆ ಇಳಿಕೆ ಮಾಡುವಂಥ ಅಥವಾ ಹೋಲ್ಡ್ ಮಾಡುವಂಥ ವ್ಯಾಪ್ತಿ ಹೆಂಗೆ ಬಂತು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಗತ್ತಾ. ತೇಜಸ್ವಿ ಸೂರ್ಯ ಅವರು ಓಡಾಡ್ತಿರೋದ್ರಿಂದ ಸ್ವಲ್ಪ ವೋಕಲಾಗಿ ಎಲ್ಲ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಅರ್ಧಂಬರ್ಧ ಕನ್ಫ್ಯೂಷನ್ ನಡುವೆನೇ ಒಂದಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದರ್ವೈಸ್ ಈಗ ಯಾರು ಮಾಡಿದ್ದು ಅನ್ನುವಂಥದ್ದು ಚಿದಂಬರ ರಹಸ್ಯ ಆಗಿರೋದು. ಅಫ್ಕೋರ್ಸ್ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದ, ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಮೇಲೆ ಇವ್ರ ಮೇಲೆ ಅವರು, ಆದರೆ ಫೈನಲಿ ಜನ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಮೆಟ್ರೋ ಜಾಲ ಇದೆ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈಗ ಮುಂಬೈಯಲ್ಲಿ ಲಿವಿಂಗ್ ಕಾಸ್ಟ್ ಎಷ್ಟಿದೆ, ದೆಹಲಿಯಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೆಂಗಿದೆ, ಆದರೆ ಬೆಂಗಳೂರಲ್ಲಿ ಅದೆರಡಕ್ಕಿಂತ ಜಾಸ್ತಿ ಕಾಸ್ಟ್ ಆಫ್ ಲಿವಿಂಗು ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ಮೆಟ್ರೋ ಫೇರ್ ಮಾತ್ರ ಎಲ್ಲದಕ್ಕಿಂತ ಜಾಸ್ತಿ ಇದೆ. ಅದು ಹೆಂಗೆ ಅದು ಡಿಸ್ಪ್ರಪೋರ್ಷನೇಟ್ ಆಗಿ ಹೆಂಗೆ ಹೈಕ್ ಆಗುತ್ತೆ? ಹಂಗಾದರೆ ಜನರ ಮೇಲೆ ಏನು ಏರಿಕೆ ಮಾಡಿದ್ರು ಕೂಡ ಓಕೆನಾ ಅನ್ನುವಂಥ ಒಂದು ಅಕ್ನಾಲೆಜ್ಮೆಂಟ್ ಸಿಕ್ಕಿಬಿಟ್ಟಿದೆ ಜನರ ಕಡೆಯಿಂದ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಇದಕ್ಕೆ ಜನ ಸ್ವಲ್ಪ ಈಗ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದ್ರಿಂದ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ತೀವ್ರತರವಾದ ಆಕ್ರೋಶ ವ್ಯಕ್ತ ಆಗ್ತಿರೋದ್ರಿಂದ ಹಿಂಗೆ ಸ್ವಲ್ಪ ರಾಜಕೀಯ ಆಗಿ ಹೋಲ್ಡು ಮತ್ತೊಂದು ಮಗದೊಂದು ಅಂತ ಈಗ ನಡೀತಾ ಇದೆ. ಅದರ್ವೈಸ್ ಈಸಿಯಾಗಿ ಅದನ್ನು ರೋಲ್ ಆನ್ ಮಾಡಿಬಿಡೋರು. ಕಳಿಸಲ್ಲ 71% ಆಗಿತ್ತಲ್ಲ, ಫೈನಲಿ ಜನಕ್ಕೇನು ಈಗ ನೀವು ಒಂದು ಕಡೆ ಶಕ್ತಿ ಕೊಡ್ತಿದ್ದೀವಿ, ಜನರ ಜೀವನ ಮಟ್ಟವನ್ನು ಸುಧಾರಿಸ್ತೀವಿ, ಅವರ ಬೆಲೆ ಏರಿಕೆಯ ಭಾರವನ್ನು ನಾವು ಇಳಿಸ್ತೀವಿ ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಮತ್ತೊಂದು ಬದಿಯಲ್ಲಿ ಈಗ ಮೆಟ್ರೋ ಫೇರನ್ನು ಹೈಕ್ ಮಾಡೋದಕ್ಕೆ ನೀವೇ ಪ್ರಪೋಸಲ್ ಕೊಟ್ಟಿದ್ದೀರಿ ಅನ್ನೋದಾದರೆ ಅದನ್ನು ಬಚ್ಚಿಟ್ಟಿದ್ದೀರೋ ಮುಚ್ಚಿಟ್ಟಿದ್ದೀರೋ ಅಥವಾ ಅದು ಕೇಂದ್ರ ಸರ್ಕಾರ ಅಂತ ಅದನ್ನಾದರೂ ಪ್ರೂವ್ ಮಾಡಿ. ಅದು ಪ್ರಪೋಸಲ್ ಕೊಟ್ಟಿದ್ರೆ ಅನ್ನೋದಾದರೆ ನಿಮ್ಮ ಒಂದು ಸೋಕಾಲ್ಡ್ ಗ್ಯಾರಂಟಿ ಏನಿತ್ತು ಅಥವಾ ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಗ್ಯಾರಂಟಿ ಅದು ಎಷ್ಟರ ಮಟ್ಟಿಗೆ ಜಸ್ಟಿಫೈಯಬಲ್ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇವರೇನು ಹೇಳ್ತಾರೆ ನಾವು ಡಬಲ್ ಎಂಜಿನು ಮತ್ತೊಂದು ಮಗದೊಂದು ಅಂತ BJP ಅವರು, ಅದೇ ನಿಜ ಅನ್ನೋದಾದರೆ ನಿಮಗೂ ಕೂಡ ಜವಾಬ್ದಾರಿ ಇದೆ ಅಲ್ವಾ? ಇಲ್ಲಿನ ಬೆಂಗಳೂರಿನ ನಗರ ಮತದಾರರು ಎಷ್ಟು ಜನ BJPಗೆ ಓಟ್ ಹಾಕ್ತಾರೆ, ಎಷ್ಟು ಜನ ಕಾಂಗ್ರೆಸ್ ಓಟ್ ಹಾಕ್ತಾರೆ? ಈಗಲೂ ಕೂಡ GBI ಗೆದ್ದರೆ GBI ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ BJPಗೆ ಪೂರಕ ವಾತಾವರಣ ಇದೆ, ನಾವು ಗೆಲ್ತೀವಿ ಅಂತ ಕಾನ್ಫಿಡೆಂಟಾಗಿ ಯಾಕೆ ಮಾತಾಡ್ತೀರಾ ನೀವು? ನಿಮಗಿರುವಂಥ ಒಂದು ಸಪೋರ್ಟ್ ಬೇಸು. ಸೊ ಅದು ನಿಜ ಅನ್ನೋದಾದರೆ ಇಲ್ಲಿನ ನಾಗರಿಕರಿಗೆ ನೀವೇನು ಕೊಡೋಕ್ಕೆ ಸಾಧ್ಯ? ಯಾಕೆ ಕಡಿಮೆ ಮಾಡೋಕ್ಕಾಗಲ್ಲ ನಿಮ್ಮ ಕಡೆಯಿಂದ? ಈಗ ಅವ್ರು ಪ್ರಪೋಸಲ್ ಕೊಟ್ಟಾದ್ಮೇಲೆ ಇಲ್ಲ ಆಗಲ್ಲ ಅಂತ ಕ್ಲಿಯರ್ ಮಾಡ್ಬೋದಲ್ಲ. ಇವರು ಬೇರ್ ಮಾಡೋಕ್ಕಾಗದೇ ಇರೋ ಲಾಸನ್ನು ಅಂದರೆ ಏನು ಒಂದು ಆಪರೇಷನಲ್ ಕಾಸ್ಟು ಮತ್ತೊಂದು ಇನ್ಫ್ಲೇಷನ್ ಎಲ್ಲವನ್ನ ಲೆಕ್ಕಾಚಾರವನ್ನು ಇಟ್ಕೊಂಡು ನೀವೊಂದು ಶಾಡೋ ಸಪೋರ್ಟನ್ನು ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದು 2002 ಆಕ್ಟ್ ಏನಾಗಿದೆ ಮೆಟ್ರೋ ಆಕ್ಟಲ್ಲಿ ಅನ್ನೋದು ನಿಜ. ಆದರೆ ಅದನ್ನು ಅಮೆಂಡ್ ಮಾಡಿ ನೀವೇ ಸೆಂಟ್ರಲ್ ಗೌರ್ಮೆಂಟಿಂದ ಯಾಕೆ ಬೇರ್ ಮಾಡೋಕ್ಕಾಗಲ್ಲ ಆ ಒಂದು ಲಾಸನ್ನು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಇಬ್ಬರು ಕೂಡ ಇಲ್ಲಿ ಜನರ ಕಣ್ಣಿಗೆ ಮಣ್ಣೆರಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಫೈನಲಿ ಪಬ್ಲಿಕ್ ಏನಿದೆ ಅವ್ರ ಮೇಲೆ ಹೊರೆ ಬೀಳ್ತಾ ಇದೆ ಮತ್ತು ಅವ್ರ ಮೇಲೆ ಇವ್ರ ಮೇಲೆ ಅವರು ಆಗ್ತಾ ಇರುವಂಥ ಈ ಒಂದು ಹೈಡ್ರಾಮಾ ಏನಿದೆ ಆ ಹೈಡ್ರಾಮಾದ ನಡುವೆ ಏನು ಲಾಭಾರ್ಥಿಗಳಾಗಬೇಕಾಗಿದ್ದಂಥ ಜನ ಇಬ್ಬರ ಕಾಂಪಿಟೇಷನ್ ನಡುವೆ ಯಾರು ಹೆಚ್ಚು ಸೇವೆ ಕೊಡ್ತಾರಪ್ಪ, ಯಾರು ಹೆಚ್ಚು ಅನುಕೂಲ ಮಾಡಿಕೊಡ್ತಾರೆ ಅಥವಾ ಯಾವ ಪಕ್ಷ ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ ಅಂತ ನಿರೀಕ್ಷೆ ಮಾಡಬೇಕಾಗಿದ್ದ ಜನಕ್ಕೆ ಇವತ್ತು ಎರಡೂ ಪಕ್ಷಗಳಿಂದ ಬರೇ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಸೊ ಜನರು ಇವಾಗ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮತ್ತು ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ. ಒಟ್ಟಾರೆ ಆಗ್ತಾ ಇರುವಂಥ ಮೇಲ್ನೋಟದ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಸತ್ಯವನ್ನು ಹೇಳಬೇಕಾಗಿರುವಂಥ ಒಂದು ಜವಾಬ್ದಾರಿ ಎರಡೂ ಪಕ್ಷಗಳ ಒಂದು ಏನು ಜನಪ್ರತಿನಿಧಿಗಳ ಮುಂದೆ ಇವಾಗ ಸದ್ಯಕ್ಕಿದೆ. ಪೃಥ್ವಿ, ಮತ್ತೊಂದು ಕಡೆ ಪಟೇಲ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾರದು, ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಬೀರುತ್ತೆ ಅನ್ನುವಂಥದ್ದಕ್ಕೆ ಮೆಟ್ರೋದ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅಂದರೆ ತೇಜಸ್ವಿ ಸೂರ್ಯ ಓಡಾಡಿದ್ರು, ಆ ಕಾರಣಕ್ಕೂ ಬ್ರೇಕ್ ಬಿದ್ದಿದೆ ಅಂತ ಅನ್ಕೊಳ್ಳೋಣ. ಆದರೆ ಇದೊಂದೇ ಅಲ್ಲ, ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗಿದೆ. ಇದೇ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೋರಾಟ ಮಾಡಿದ್ರೆ ಇನ್ನೂ ಎಷ್ಟು ಜನಕ್ಕೆ ರಿಲೀಫ್ ಸಿಕ್ಕಿರೋದು ಅಂತ. ಪೆಟ್ರೋಲು, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ, ಎವ್ರಿ ಇಯರು ಟೋಲ್ ರೇಟು ಕೂಡ ಜಾಸ್ತಿ ಆಗುತ್ತೆ. ರಸಗೊಬ್ಬರ ರೇಟ್ ಅಂತೂ 3 ಪಟ್ಟು 5 ಪಟ್ಟೆಲ್ಲ ಜಾಸ್ತಿ ಆಗಿದೆ. ಇಷ್ಟೇ ಪರಿಣಾಮಕಾರಿಯಾಗಿ ಹೋರಾಟ ಮಾಡಿದರೆ ಎಷ್ಟೆಷ್ಟೆಲ್ಲ ಎಫೆಕ್ಟ್ ಆಗಿಬಿಟ್ಟಿರೋದು ಅಂತ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಇದೇ ಥರ ಹೋರಾಟವನ್ನು ತೇಜಸ್ವಿ ಮಾಡಿದ್ರೆ ರಸಗೊಬ್ಬರ ಎಲ್ಲ ಬೆಳೆಯನ್ನು ಇಳಿಸ್ಬೋಯಿತು. ಇದು ಹೆಂಗೆ KERC ಅಂತ ಇದೆ ಒಂದು ಇಂಡಿಪೆಂಡೆಂಟ್ ಬಾಡಿ, ಅದೇ ರೀತಿ BMRCL ಕೂಡ ಇಂಡಿಪೆಂಡೆಂಟ್ ಬಾಡಿ. ಪ್ರತಿ ವರ್ಷಕ್ಕೆ ಒಂದು ಸರಿ ಅವರು ದರ ನಿಗದಿ ಸಮಿತಿ ಅಂತಲೇ ಇದೆ, ಅದು ಕೇಂದ್ರ ನಗರಾಭಿವೃದ್ಧಿ ಕಾರ್ಯದರ್ಶಿ, ಅದಕ್ಕೆ ಅವರ ಅಂಡರ್ಲಿ ಬರ್ತಕ್ಕಂಥದ್ದು. ಆ ರಾಜ್ಯದ ಪ್ರತಿನಿಧಿಗಳು ಕೂಡ ಇರುವಂಥದ್ದು. ಅದಕ್ಕೇನಂದರೆ ಈ KERC ತಂಗೆ ಸಾಧಕ ಬಾಧಕಗಳು, ಲಾಭ ನಷ್ಟ ಮತ್ತು ಆ ಮೆಟ್ರೋ ಎಷ್ಟು ಮಟ್ಟಿಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ, ನಾವು ಎಷ್ಟು ಮಾಡಬೇಕನ್ನೋದು ಒಂದು ಸಮಿತಿ ಇರ್ತಕ್ಕಂಥದ್ದು. ಆ ಸಮಿತಿ ಪ್ರತಿ ವರ್ಷ 5% ಮೇಲೆ ಏರಿಸೋಂಗಿಲ್ಲ. ಆ ಸಮಿತಿ ಸಭೆಯನ್ನು ಕೂರಿದಾಗ ಲಾಭ ನಷ್ಟ ಇವೆಲ್ಲವೂ ಚರ್ಚೆ ಆಗ್ತವೆ. ಆ ಬಹುಮತದ ಮೇಲೆ ಕೋರ್ ಮೇಲೆ ಅಲ್ಲಿ ಮೆಟ್ರೋ ದರವನ್ನು ಏರಿಸ್ತಕ್ಕಂಥದ್ದು ಪ್ರತಿ ವರ್ಷ ಅವ್ರು ಸಭೆ ಸೇರಲೇಬೇಕು. ಆ ಸಭೆ ಯಾವ ರೀತಿ ನಾವು ವಿದ್ಯುತ್ ದರ ಏರಿಕೆ ಆಯ್ತು ಅಂತ KERC ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಲ್ಲ ಆ ಥರ ರಿಪೋರ್ಟ್ ಕೊಡೋದು. ಹಾಗಾಗಿ
ಈ ಕರ್ನಾಟಕದ ರವಿಶಂಕರ್ ಕೂಡ ಇದ್ದರು, ಇತ್ತೀಚೆಗೆ ಸಭೆ ನಡೀತು. ಅಂದರೆ ಕರ್ನಾಟಕದಲ್ಲಿ ಎಲ್ಲೊಂದು ಕಡೆ ಮೆಟ್ರೋ ನಿರ್ವಹಣೆಗೆ ಸಂಬಂಧಪಟ್ಟಾಗ ಒಂದಷ್ಟು ರಿಪೋರ್ಟನ್ನು ಕೊಟ್ಟರು. ಆ ನಿರ್ವಹಣೆ ಪ್ರಕಾರ ವೆಚ್ಚ ಜಾಸ್ತಿ ಆಗ್ತಿದೆ ಅಂತೇಳಿ ಆ ರಿಪೋರ್ಟ್ ಇರ್ತಕ್ಕಂಥದ್ದು. ಆ ವೆಚ್ಚದ ಆಧಾರದ ಮೇಲೆ ಈ ದರವನ್ನು ಏರಿಕೆ ಮಾಡ್ತಕ್ಕಂಥದ್ದು. ಈ ದರ ಏರಿಕೆ ಸಂದರ್ಭದಲ್ಲಿ ರಾಜ್ಯದ ಪ್ರತಿನಿಧಿಯು ಇರ್ತಾರೆ, ಕೇಂದ್ರದ ಪ್ರತಿನಿಧಿ ಇರ್ತಾರೆ, ಕೇಂದ್ರ ನಗರಾಭಿವೃದ್ಧಿ ಕಾರ್ಯದರ್ಶಿಗಳೇ ಇರ್ತಾರೆ, ಮತ್ತು BMRCL MD ಇರ್ತಾರೆ, ಮತ್ತು ವ್ಯವಸ್ಥಾಪಕರು ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ. ಹಾಗಾಗಿ 5% ಏರಿಕೆ ಸಂಬಂಧಪಟ್ಟಾಗ ಸಮಿತಿ ನಿರ್ಧಾರವನ್ನು ಮಾಡಿತ್ತು. ಇವತ್ತು ದರವನ್ನು ಏರಿಕೆಯನ್ನು ಮಾಡಬೇಕಾಗಿತ್ತು. ಆದರೆ ದಿಢೀರ್ನೀಗ ಕೇಂದ್ರ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ನಿಮಗೆ ಕೇಂದ್ರ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರು ಮಧ್ಯಪ್ರವೇಶ ಮಾಡಿ 5% ಏರಿಕೆ ಬೇಡ ಅಂತೇಳಿ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಈಗ ರಾಜಕೀಯವಾಗಿ ಈಗ ಇನ್ನೊಂದು 2 ತಿಂಗಳಲ್ಲಿ ಬೆಂಗಳೂರು ಎಲೆಕ್ಷನ್ ಇರ್ತಕ್ಕಂಥದ್ದು, GBA ಎಲೆಕ್ಷನ್ ಇರ್ತಕ್ಕಂಥದ್ದು. ಈ ಎಲೆಕ್ಷನಲ್ಲಿ ಮೆಟ್ರೋ ಪ್ರಯಾಣಿಕರು ಕೂಡ ಮತದಾರರಾಗಿರ್ತಕ್ಕಂಥ. ಹಾಗಾಗಿ ಎರಡೂ ಪಕ್ಷಗಳಿಗೆ ರಾಜಕೀಯನ ಮಾಡ್ತಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ನಿಮಗೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಹೇಳಿದರು, ನಮ್ಮ ಇದೀಗ ಅಂಡರ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸರಿ, ದರ ನಿಗದಿಯನ್ನು ರಾಜ್ಯ ಸರ್ಕಾರ ಮಾಡೋದಾಗಿದ್ದರೆ ರಾಜ್ಯ ಸರ್ಕಾರ ನಿಲ್ಲಿಸ್ಬೋದಲ್ಲ. ಕೇಂದ್ರ ಸಚಿವರೊಬ್ಬರು ಕರೆ ಮಾಡಿ ಸೂಚನೆ ಮಾಡಿದ ತಕ್ಷಣ ನಿಲ್ಲಿಸ್ತಾರೆ ಅಂತೇಳಿ ಯಾರು ಕಂಟ್ರೋಲ್ ಇದೆ ಅಂತ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ. ಎಸ್, ಅಫ್ಕೋರ್ಸ್ ಇದು ಕಂಟ್ರೋಲ್ ಇರ್ತಕ್ಕಂಥ BMRCL ಈ ಸಮಿತಿ ಕಂಟ್ರೋಲ್ ಇರ್ತಕ್ಕಂಥ. ಪ್ರತಿ ವರ್ಷ ಈ ಒಂದು ಸಭೆಯನ್ನು ಸೇರುತ್ತೆ. ಆ ಸಭೆ ಸಂದರ್ಭದಲ್ಲಿ 5% ದರ ಏರಿಕೆ ಮಾಡ್ತಕ್ಕಂಥ ಅವರಿಗೆ ರೈಟ್ಸ್ ಇರ್ತಕ್ಕ. ಯಾವ ರೀತಿ ನಾವು ವಿದ್ಯುತ್ ದರ ಪರಿಷ್ಕರಣೆ, ವಿದ್ಯುತ್ ದರ ಏರಿಕೆ ಸಂಬಂಧಪಟ್ಟಾಗೆ ಒಂದು ಸಮಿತಿ ಇದೆ, ಕರ್ನಾಟಕದಲ್ಲಿ ಒಂದು ಕಮಿಟಿ ಇದೆ, ಅದೇ ಥರ ಇಂಡಿಪೆಂಡೆಂಟ್ ಬಾಡಿ ಇರ್ತಕ್ಕಂಥದ್ದು. ಈ ಇಂಡಿಪೆಂಡೆಂಟ್ ಬಾಡಿಗಳು ಯಾವ ಸರ್ಕಾರಗಳನ್ನು ಕೊಡಲ್ಲ. ಅವರು ಯಾಕೆ ಕೊಡಲ್ಲ ಅಂತೇಳಿದ್ರೆ ಲಾಭ ನಷ್ಟ ಅವರ ಹೊಣೆಗಾರಿಕೆ ಆಗಿರುತ್ತೆ. ಈಗ ಯಾವುದೇ ಸಂಸ್ಥೆ ನಷ್ಟದಿಂದ ನಡೀತಿದ್ರೆ ಆ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಎತ್ತರ ಕೊಂಡೊಯ್ಯೋಕ್ಕೆ ಕಷ್ಟ. ಯಾವುದೇ ಸಂಸ್ಥೆ ಲಾಭದಲ್ಲಿದ್ದರೂ ಮಾತ್ರ ಏನಾದರೂ ಆ ಸಂಸ್ಥೆಯನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ದರ ಪರಿಷ್ಕರಣೆ ಏನು ನಿಗದಿ ಸಮಿತಿ ಇದೆಯಲ್ಲ, ನಿಗದಿ ಸಮಿತಿ ಮಾಡಿರ್ತಕ್ಕಂಥದ್ದು, ಅದು ನಿಗದಿ ಮಾಡಿದ ತಕ್ಷಣ ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕಂತ ಇಲ್ಲ. ಅವರ BMRCL ಸಂಬಂಧಪಟ್ಟವರು ಇದು ಮಾಡ್ತಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಈಗ 5% ಯಾಕೆ ಏರಿಕೆ ಅಂದರೆ ಮೆಟ್ರೋದು ಖರ್ಚು ವೆಚ್ಚಗಳ ಸಂಬಂಧಪಟ್ಟಿಗೆ ರೀಸನನ್ನು ಕೊಡ್ತಿದ್ದಾರೆ. ಈಗಾಗಲೇ ವ್ಯವಸ್ಥಾಪಕರು ಹೇಳಿದರು ಇವತ್ತು ನಾವು ಮಾಡಬೇಕಿತ್ತು, ಮಾಡ್ತಾ ಇಲ್ಲ. ಈಗ ಮತ್ತು ಇವತ್ತು ಸಮಿತಿ ಮಹತ್ವದ ಸಭೆಯನ್ನು ಇವತ್ತು ಸಂಜೆ ಸೇರ್ತಿರ್ತಕ್ಕಂಥದ್ದು. ಆ ಸಮಿತಿ ಯಾವ ನಿರ್ಧಾರ ತೆಗೆದುಕೊಳ್ತದೆ ಗೊತ್ತಿಲ್ಲ. ಸದ್ಯಕ್ಕೆ ಬಹುಶಃ GBA ಎಲೆಕ್ಷನ್ ಇರೋದ್ರಿಂದ ಈ ಸಮಿತಿ 5% ದರ ಏರಿಕೆಯನ್ನು ಸ್ಟಾಪ್ ಮಾಡೋ ಸಾಧ್ಯತೆ ಬಹುತೇಕ ಹೆಚ್ಚಿರ್ತಕ್ಕಂಥದ್ದು. ಒಂದು ವೇಳೆ ಏರಿಸಿದರೆ ಎಷ್ಟು % ಏರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗಿರ್ತದೆ. ಒಂದು ವೇಳೆ ಏರಿಸಿದರೆ ಇದು ರಾಜ್ಯ ಸರ್ಕಾರ ಕಾರಣ ಅಂತೇಳಿ ಒಂದು ಹೋರಾಟ. ಇನ್ನು ಕಡಿಮೆ ಮಾಡಿದರೆ ಇದು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಿಂದ ಕಡಿಮೆ ಮಾಡಿಸಿದ್ವಿ, ನಾವು ಮೆಟ್ರೋ ಪ್ರಯಾಣಿಕರಿಗೆ ದುಬಾರಿ ಆಗದಿದ್ದಂಗೆ ನೋಡ್ಕೊಂಡ್ವಿ ಅಂತೇಳಿ ಒಂದು ಮೆಸೇಜನ್ನು ಪಾಸ್ ಮಾಡ್ತಕ್ಕಂಥ. ಒಟ್ಟಾರೆ ಇಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಮೇಲಾಟ ಆಗಿರ್ತಕ್ಕಂಥದ್ದು. ನಿಮಗೆ ನೀವು ಹೇಳಿದ ರಸಗೊಬ್ಬರ ಮತ್ತೊಂದು ಬೆಲೆ ಏರಿಕೆ ಸಂಬಂಧಪಟ್ಟ ಈ ರೀತಿ ಯಾರಾದರೂ ರಚ್ಚಿಡಿದು ಯಾರು ಪ್ರೊಟೆಸ್ಟ್ ಮಾಡಿದರೆ ಖಂಡಿತ ಅದನ್ನು ಕೂಡ ಮಾಡ್ಬೋದು. ಆದರೆ ಈ ವಿಚಾರದಲ್ಲಿ ಕ್ಲಾರಿಫಿಕೇಷನು ಯಾರೂ ಸರಿಯಾಗಿ ಕೊಡ್ತಿಲ್ಲ. ರಾಜ್ಯ ಸರ್ಕಾರ ಕೂಡ ಕನ್ಫ್ಯೂಷನ್ ಮಾಡ್ತಿದೆ. ಈಗ ಯಾಕಂತ ಹೇಳಿದ್ರೆ ದರ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು, ದರ ಏರಿಕೆಯಿಂದ ಮೆಟ್ರೋಗೂ ಕೂಡ ಅನುಕೂಲ ಆಗ್ತಿರ್ತಕ್ಕಂಥದ್ದು. ಮತ್ತು ಮೆಟ್ರೋ ಇದರಿಂದ ರಾಜ್ಯ ಮತ್ತು ಕೇಂದ್ರ ಸಮಾನವಾಗಿ ಏನು ಹಂಚಿಕೆ ಇರೋದ್ರಿಂದ ಈಗ ಒಬ್ಬರ ಮೇಲೆ ಒಬ್ಬರು ಆಗ್ತಿರ್ತಕ್ಕಂಥದ್ದು. ಈಗ ಸಂಜೆ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಪ್ರೆಸ್ ಮೀಟನ್ನು ಮಾಡ್ತಾರೆ, ಯಾರು ಇದ್ರದ್ದು ನಿಜವಾದ ಹೊಣೆಗಾರಿಕೆ ಯಾರು ಅಂತೇಳಿ. ಈಗ ರಾಜ್ಯ ಸರ್ಕಾರ ಪ್ರಪೋಸಲ್ನ ಕಳಿಸಿದರೆ ತೇಜಸ್ ಸೂರ್ಯ ಅವರು ರಿಲೀಸ್ ಮಾಡ್ಬೋದಲ್ಲ ಆರಾಮ್ಸೆ. ಈಗ ಪ್ರಪೋಸಲ್ ಕೇಂದ್ರದ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇರುತ್ತೆ. ನೋಡಿ, ಇವರು ಪ್ರಪೋಸಲ್ 5% ಹೆಚ್ಚಿಸಕ್ಕೆ ಕಳಿಸಿರೋದು. ಆದರೆ ವಾಸ್ತವ ಏನಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ದರ ನಿಗದಿ ಸಮಿತಿ ಇರುತ್ತೆ. ಆ ಸಮಿತಿ ಸಭೆಯನ್ನು ಸೇರುತ್ತೆ. ಸಮಿತಿಯಲ್ಲಿ ಖರ್ಚು ವೆಚ್ಚಗಳು ಮೆಟ್ರೋ ನಿರ್ವಹಣೆ ಸಂಬಂಧಪಟ್ಟ ಒಂದು ಪಟ್ಟಿಯನ್ನು ಇಡ್ತಾರೆ. ಕಳೆದ ಬಾರಿ ಲಾಭ ಎಷ್ಟು, ನಷ್ಟ ಎಷ್ಟು, ಮುಂದಿನ ಬಾರಿ ನಮ್ಮ ಆರ್ಥಿಕ ಯೋಜನೆ ವೆಚ್ಚ ಎಷ್ಟಿರಬೇಕು ಮತ್ತು ಎಷ್ಟು ಲಾಭವನ್ನು ಮಾಡಬೇಕು ಅನ್ನೋದೊಂದು ಅವರಿಗೆ ಒಂದು ಟಾರ್ಗೆಟನ್ನು ಕೊಡ್ತಾರೆ. ಆ ಟಾರ್ಗೆಟ್ ಆಧಾರದ ಮೇಲೆ ನಿಮಗೆ ದರವನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಈಗ ದರ ಏರಿಕೆಗೆ ಸದ್ಯಕ್ಕೆ ಸ್ಟಾಪ್ ಆಗಿರುವಂಥದ್ದು. ಟೆಕ್ನಿಕಲ್ ಕನ್ಫ್ಯೂಷನ್ಸ್ ಎಷ್ಟಿದೆ ಅಂತಂದ್ರೆ, ಈಗ ನೋಡಿ, ಅವರು ಶಾಡೋ ಕ್ಯಾಶ್ ಸಪೋರ್ಟ್ ಅಂತ ಒಂದು ಲೆಕ್ಕಾಚಾರ, ಅದು ಆಕ್ಟ್ ಪ್ರಕಾರನೇ ಸ್ಟೇಟ್ ಗೌರ್ಮೆಂಟ್ ಕೂಡ ಅದನ್ನ ಕೊಡಬೇಕಾಗಿತ್ತು. ಸೊ ಅದ್ರ ಪ್ರಕಾರ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಪರೇಷನ್ ಕಾಸ್ಟ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಆವಾಗ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡುವಂಥ ಒಂದು ಪ್ರಪೋಸಲ್ಗಳಿದ್ರು ಕೂಡ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡುವಷ್ಟು ಶಕ್ತಿ ಆದರೂ, ಸಸ್ಟೈನ್ ಮಾಡುವಷ್ಟು ಇಮ್ಯುನಿಟಿ ಆದರೂ ಮೆಟ್ರೋ ಬೋರ್ಡ್ಗಿರುತ್ತೆ. ವೆರಾಸ್ ಅದು ಡಿಕ್ಲೇನ್ ಆಗ್ತಾ ಬಂದಂಥ ಸಂದರ್ಭದಲ್ಲಿ, ಅದನ್ನು ನೋಡ್ತಾ ಬಂದಂಥ ಸಂದರ್ಭದಲ್ಲಿ BJP ಅವರು ಆರೋಪ ಮಾಡ್ತಾ ಇರೋದೇನು, ಇಯರ್ ಆನ್ ಇಯರ್ ಅವ್ರದ್ದು ಕಡಿಮೆ ಆಗ್ತಾ ಬರ್ತಿದೆ. ಯಾಕಂದರೆ ಅವರ ಸ್ಕೀಮ್ಗಳನ್ನು ಅಂದರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಪುಷ್ ಮಾಡಲಿಕ್ಕೋಸ್ಕರ
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಪಬ್ಲಿಕ್ ಏನು ಫೆಸಿಲಿಟೀಸ್ ಬೇಕಿದೆ ಅದಕ್ಕೆ ಬೇಕಿರುವಂಥ ಒಂದು ಜಂಟಿ ಲೆಕ್ಕಾಚಾರಗಳಲ್ಲಿ ಏನಿತ್ತು ಅವನ್ನ ಕೊಡುವಂಥ ಅನುದಾನವನ್ನು ಕಡಿಮೆ ಮಾಡಿದೆ. ಸಹಜವಾಗಿ ಸ್ಟ್ರೆಸ್ ಕ್ರಿಯೇಟ್ ಆಗಿದೆ. ಹಂಗಾಗಿ ಬೋರ್ಡು ಮಾಡಲೇಬೇಕಾಗುತ್ತೆ. ಅದು ಪ್ರತಿ ವರ್ಷ ಇಯರ್ ಆನ್ ಇಯರ್ ಮಾಡುವಂಥ ಒಂದು ಟೆಕ್ನಿಕಲ್ ಸಪೋರ್ಟ್ ಅದಕ್ಕಿರೋದ್ರಿಂದ ಅಂಥದ್ದೊಂದು ಲೆಕ್ಕಾಚಾರದ ಅದು ಮಾಡ್ಕೊಂಡು ಹೋಗ್ತಿದೆ. ಆದರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ರೋಲ್ ಬ್ಯಾಕ್ ಮಾಡೋದ್ರಲ್ಲಿ 71% ಎಲ್ಲ ಹೈಕ್ ಆದಂಥ ಸಂದರ್ಭದಲ್ಲಿ ಅವರು ಇಂಟರ್ವೆನ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ಅವಕಾಶ ಇತ್ತಲ್ವಾ. ಈಗ ಹೆಂಗೆ ಮನೋಹರ್ ಕಟ್ಟರ್ ಅವ್ರಿಗೆ ಅವಕಾಶ ಇದೆ ಹೋಲ್ಡ್ ಮಾಡಲಿಕ್ಕೆ ಅಂತಂದ್ರೆ, ಸೊ ಇದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಂತೂ ಕ್ಲಿಯರ್ ಆಗಿದೆ. ಆದರೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿನ ಯಾವ ಫಂಡಮೆಂಟಲ್ಸ್ ಆಧಾರದ ಮೇಲೆ ಡಿವೈಡ್ ಮಾಡಿದ್ರಲ್ಲ, ಅಂದ್ರೆ ಇವರು ಕ್ಯಾಶ್ ಆನ್ ಸಪೋರ್ಟ್ ಅನ್ನು ಕೊಡಬೇಕು, ಶಾಡೋ ಸಪೋರ್ಟ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಅದರಲ್ಲಿ ಯಾರೋ ಒಬ್ರು ತಕ್ಕಡಿಯನ್ನ ಮೇಲೆ ಕೆಳಗೆ ಮಾಡಿದಂಥ ಸಂದರ್ಭದಲ್ಲಿ ಇವೆಂಚುಯಲಿ ಅದು ಈ ರೀತಿ ಒಂದು ಕಾನ್ಫ್ಲಿಕ್ಟ್ ಆಫ್ ಏನು ಶುರುವಾಗುತ್ತೆ ಕಾನ್ಫ್ಲಿಕ್ಟ್ ಕಡೆಗೆ. ಆ ಕಾನ್ಫ್ಲಿಕ್ಟ್ ಇಂದ ಫೈನಲಿ ತೊಂದರೆ ಆಗುವಂಥದ್ದು ಜನಸಾಮಾನ್ಯನಿಗೆ ಮತ್ತು ಯಾರು ವೋಟ್ ಹಾಕೊಂಡು ಮಂಗ ಆಗಿರ್ತಾರೋ ಅಂಥವರಿಗೆ.